ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಿಸ್ಟರ್ ಪ್ರವೀಣ್ ಎಕನಾಮಿಕ್ಸ್ ಯೂಟ್ಯೂಬ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬ ಖುಷಿ ತಂದು ಕೊಡ್ತು. ಯಾಕಂತಂದರೆ ನಿನ್ನೆ ಭಾಳ ಜನ ಕಾಮೆಂಟ್ ಮಾಡಿದ್ರಿ. ಇದೇ ರೀತಿಯಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಒಳ್ಳೆಯ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾಳ್ಮೆ ಮತ್ತು ನಂಬಿಕೆಯೊಂದಿಗೆ ಮಾಡುವ ಒಂದು ಸತತ ಪ್ರಯತ್ನಗಳು ನಮ್ಮ ಜೀವನದಲ್ಲಿ ನಂಬಲಾಗದ ಸಾಧನೆಗೆ ಕಾರಣವಾಗುತ್ತವೆ. ಅಂತಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ನಮಗೆ ತಾಳ್ಮೆ ಮತ್ತು ನಂಬಿಕೆ. ತಾಳ್ಮೆ ಮತ್ತು ನಂಬಿಕೆ ಇದ್ದರೆ ಮಾತ್ರ ನಾವು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಏರ್ತೀವಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ನೇಹಿತರೆ, ಹಾಗಾದರೆ ಯಾವುದಿದು ಪ್ರಶ್ನೆ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಬರುವಂಥ ಒಂದು ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನಾವು ನೋಡುವಂಥ ಒಂದು ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದ್ರೆ, ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯದ ಕುರಿತು ಬರೆಯಿರಿ ಅಂತಂದರೆ ಇದು ನಾನು ಒಂದು 2-3 ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿದಾಗ ಬಂದಿರುವಂಥ ಪ್ರಶ್ನೆ ಏನಂತಂದರೆ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯದ ಕುರಿತು ಬರೆಯಿರಿ ಅಂತ ಹೇಳಿ ಕ್ವಶನ್ ಇದ್ದಿತ್ತು. ಸೊ ಇದರ ಆನ್ಸರ್ ನೋಡ್ತಾ ಹೋಗೋಣ. ಇದರ ಮೊದಲನೇದಾಗಿ ಪೀಠಿಕೆ ನೋಡೋಣ. ವೈಯಕ್ತಿಕ ಆದಾಯವು ಪೂರ್ಣವಾಗಿ ಅನುಭೋಗಕ್ಕೆ ಲಭ್ಯವಾಗುವುದಿಲ್ಲ. ಅಂದರೆ ಜನರು ಗಳಿಸಿದ ಪೂರ್ಣ ಆದಾಯ ಅವರ ವೆಚ್ಚಕ್ಕೆ ದೊರೆಯುವುದಿಲ್ಲ. ಅಂದರೆ ಜನರು ಏನು ಗಳಿಸ್ತಾರಪ್ಪ ಅಂತ ಕೇಳಿದ್ರೆ ಆ ಗಳಿಸಿರುವಂಥ ಒಂದು ಹಣ ಅವರು ಪೂರ್ಣವಾಗಿ ಖರ್ಚು ಮಾಡಲು ಆಗುವುದಿಲ್ಲ ಅಂತ ಹೇಳಿ ಹೇಳ್ಬೋದು. ಸೊ ವಿವರಣೆ ನೋಡ್ತಾ ಹೋಗೋಣ. ವಿವರಣೆ ಏನಂತಂದರೆ, ವ್ಯಕ್ತಿಗಳು ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ. ವೈಯಕ್ತಿಕ ಆದಾಯದಲ್ಲಿ ತೆರಿಗೆಯನ್ನು ಪಾವತಿಸಿದ ನಂತರ ಉಳಿಯುವ ಮೊತ್ತವೇ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯವಾಗಿರುತ್ತದೆ. ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ, ತಾನು ಏನು ದುಡಿತಾನ ಆ ಒಂದು ದುಡಿಯುವಂಥ ಒಂದು ಹಣದಲ್ಲಿ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹಣವನ್ನು ಕಟ್ಟಬೇಕಾಗ್ತದೆ. ಸೊ ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ಟ್ಯಾಕ್ಸ್ ರೂಪದಲ್ಲಿ ಏನು ಹಣ ಕಟ್ತಾನಲ್ಲ ಆ ಹಣವನ್ನು ಕಟ್ಟಿ ಉಳಿದಿರುವಂಥ ಒಂದು ಮೊತ್ತವನ್ನೇ ನಾವು ಏನು ಹೇಳ್ತೀವಪ್ಪ ಅಂತಂದರೆ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಮುಂದಿಂದು, ಅಂದರೆ ಸರ್ಕಾರಕ್ಕೆ ಪಾವತಿ ಮಾಡಲಾದ ಪ್ರತ್ಯಕ್ಷ ತೆರಿಗೆಗಳು ವೈಯಕ್ತಿಕ ಆದಾಯದಿಂದ ಕಳೆದು ವಿನಿಯೋಗಿಸಬಹುದಾದ ವೈಯಕ್ತಿಕ ಆದಾಯ ಲಭ್ಯವಾಗುತ್ತದೆ. ಸೊ ನಾವು ಸರ್ಕಾರಕ್ಕೆ ಗೌರ್ಮೆಂಟ್ಗೆ ಏನು ಟ್ಯಾಕ್ಸ್ ಕಟ್ತೀವಿ, ನಾವು ಸರ್ಕಾರಕ್ಕೆ ಏನು ಡೈರೆಕ್ಟಾಗಿ ಟ್ಯಾಕ್ಸ್ ಕಟ್ತೀವಿ, ಆ ಟ್ಯಾಕ್ಸ್ ಕಟ್ಟಿದ ಬಳಕ ಏನು ಉಳಿದಿರೋಂಥ ಮೊತ್ತ ಇರ್ತೈತಲ್ಲ ಅದನ್ನೇ ನಾವು ಏನು ಕರಿತೇವೆ ಅಂತ ಕೇಳಿದ್ರೆ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯವನ್ನು ಈ ಕೆಳಗಿನ ಸೂತ್ರದ ಮೂಲಕ ನಾವು ತಿಳಿದುಕೊಳ್ಳೋಣ. ಏನಪ್ಪ ಅಂತ ಕೇಳಿದ್ರೆ, ಡಿ ಪಿ ಐ ಮೊದಲು ಫುಲ್ ಫಾರ್ಮ್ ತಿಳ್ಕೊಬೇಕು. ಯಾಕಂತಂದರೆ ಇದು 2 ಮಾರ್ಕ್ಸಿಗೂ ಕೇಳ್ಬೋದು. ಡಿ ಪಿ ಐ ಅಂತಂದರೆ ಡಿಸ್ಪಾಸಿಬಲ್ ಪರ್ಸ್ನಲ್ ಇನ್ಕಮ್ ಅಂತೇಳಿ ಹೇಳ್ಬೋದು. ಅಂದರೆ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ ಅಂತೇಳಿ ಕರೀತಾರೆ. ಸೊ ಇದನ್ನು ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ ವೈಯಕ್ತಿಕ ಆದಾಯ ಮೈನಸ್ ವೈಯಕ್ತಿಕ ಪ್ರತ್ಯಕ್ಷ ತೆರಿಗೆಗಳು. ಇದನ್ನು ಇಂಗ್ಲೀಷ್ನಲ್ಲಿ ನೋಡಿದ್ರೆ ಡಿ ಪಿ ಐ ಅಂತಂದರೆ ಡಿಸ್ಪಾಸಿಬಲ್ ಪರ್ಸ್ನಲ್ ಇನ್ಕಮ್, ಪಿ ಐ ಅಂತಂದರೆ ಪರ್ಸ್ನಲ್ ಇನ್ಕಮ್, ಪಿ ಐ ಟಿ ಅಂತಂದರೆ ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಕರಿಬೋದು. ಸೊ ಇದರ ಒಂದು ಸೂತ್ರ ಆಗಿರ್ತೈತಿ. ಸೊ ನೆಕ್ಸ್ಟ್ ಮುಂದುವರಿಯುತ್ತಾ ವಿವರಣೆ ನೋಡ್ತಾ ಹೋಗೋ. ವೆಚ್ಚ ಮಾಡಬಹುದಾದ ಆದಾಯವನ್ನು ವ್ಯಕ್ತಿಯು ಸಂಪೂರ್ಣವಾಗಿ ಖರ್ಚು ಮಾಡಬಹುದು, ಆದರೆ ತನ್ನ ವೈಯಕ್ತಿಕ ಆದಾಯವನ್ನು ಖರ್ಚು ಮಾಡಲು ಬರುವುದಿಲ್ಲ. ಸಾಮಾನ್ಯವಾಗಿ ಜನರು ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ ಅಂತಂದರೆ ಜನರು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ, ತಾನು ಏನು ದುಡಿತಾನಲ್ಲ ಆ ಒಂದು ದುಡಿಯುವಂಥ ಆದಾಯವನ್ನು ಸಂಪೂರ್ಣವಾಗಿ ಖರ್ಚು ಮಾಡಲು ಬರುವುದಿಲ್ಲ. ಏಕೆಂದರೆ ಗೋರ್ಮೆಂಟಿಗೆ ಇಂತಿಷ್ಟಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗಿರ್ತೈತಿ. ಸೊ ಅದೇ ರೀತಿ ಟ್ಯಾಕ್ಸ್ ಕಟ್ಟಿದ ಬಳಕ ಏನು ಉಳಿತೈತಿಲ್ಲ ಆ ಹಣವನ್ನು ಮಾತ್ರ ತಾನು ಸ್ವಂತ ವೆಚ್ಚ ಮಾಡ್ಬೋದು ಅಂತ ಹೇಳ್ಬೋದು. ಸೊ ವೈಯಕ್ತಿಕ ಆದಾಯದಲ್ಲಿ ಸ್ವಲ್ಪ ಮೊತ್ತವನ್ನು ಅನುಭೋಗಕ್ಕೆ ಖರ್ಚು ಮಾಡಿ ಉಳಿದ ಮೊತ್ತವನ್ನು ಭವಿಷ್ಯತ್ತಿಗಾಗಿ ಉಳಿತಾಯ ಮಾಡಬಹುದು. ಆದ್ದರಿಂದ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ ಅನುಭೋಗ ವೆಚ್ಚ ಮತ್ತು ಉಳಿತಾಯ ಎಂದು 2 ಭಾಗಗಳಾಗಿ ವಿಂಗಡಿಸಬಹುದು. ಸೊ ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಆ ಒಂದು ತನ್ನಲ್ಲಿ ಏನು ಉಳಿದಿರ್ತೈತಲ್ಲ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ, ಅದರಲ್ಲಿ ಮುಂದಿನ ಭವಿಷ್ಯತ್ತಿಗಾಗಿ ಅಂದರೆ ಮುಂದೆ ಆರೋಗ್ಯವಾದ ದೃಷ್ಟಿಯಿಂದ, ಮದುವೆ ದೃಷ್ಟಿಯಿಂದ, ಮನೆಯ ದೃಷ್ಟಿಯಿಂದ, ಸೊ ಎಲ್ಲ ಮುಂದಿನ ಒಂದು ಭವಿಷ್ಯದ ದೃಷ್ಟಿಯಿಂದ ಅವ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಆ ಒಂದು ಖರ್ಚನ್ನು ಕಡಿಮೆ ಮಾಡಿ ಇಂತಿಷ್ಟಲ್ಲಿ ಸೇವ್ ಮಾಡ್ತಾನೆ. ನೆಕ್ಸ್ಟ್ ಅವ ಉಳಿತಾಯ ಮಾಡ್ತಾನೆ. ಆದ್ದರಿಂದ ಎಲ್ಲ ತನ್ನೇನು ವೈಯಕ್ತಿಕ ಆದಾಯ ಇರ್ತೈತಲ್ಲ ಅದೆಲ್ಲವನ್ನು ಅವನು ಖರ್ಚು ಮಾಡಲ್ಲ ಅಂತ ಹೇಳ್ಬೋದು. ಸೊ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯ ಅನುಭೋಗದ ವೆಚ್ಚ ಪ್ಲಸ್ ಉಳಿತಾಯ. ಅಂತಂದರೆ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯಕ್ಕೆ ಇನ್ನೊಂದು ಸೂತ್ರ ಐತಿ. ಏನಪ್ಪ ಅಂತ ಹೇಳಿದ್ರೆ ಡಿ ಪಿ ಐ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತಂದರೆ ಅನುಭೋಗದ ವೆಚ್ಚ ಪ್ಲಸ್ ಸೇವಿಂಗ್ ಅಂದರೆ ಉಳಿತಾಯ ಅಂತ ಹೇಳಿ ಕರಿಬೋದು. ನೆಕ್ಸ್ಟ್ ಇದರ ಮುಂದುವರೆದ ಭಾಗ,
ಉಪಸಂಹಾರ ಅಂತಂದರೆ ಇವಾಗ ನೀವು ನೋಡಿದ್ರಿ ಅಂತಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ತಾನೇನು ಖರ್ಚು ಮಾಡ್ತಾನಲ್ಲ ಆ ಒಂದು ಖರ್ಚು ಮಾಡಬಹುದಾದ ವೈಯಕ್ತಿಕ ಆದಾಯದಲ್ಲಿ ಅವನು ಏನು ಮಾಡ್ತಾನೆ ಭವಿಷ್ಯತ್ತಿಗಾಗಿ ಇಂತಿಷ್ಟು ಅಂತೇಳಿ ಕೂಡಿಟ್ಟು ಮುಂದಿನ ಒಂದು ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು, ಮದುವೆ ದೃಷ್ಟಿಯಿಂದ ಆಗಿರ್ಬೋದು, ಮನೆಯ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿ ಇಂತಿಷ್ಟು ಹಣವನ್ನು ಸೇವ್ ಮಾಡ್ಕೋತಾ ಹೋಗ್ತಾನೆ, ಅಂದರೆ ಉಳಿತಾಯ ಮಾಡ್ತಾ ಹೋಗ್ತಾನೆ. ಅದೇ ಉಳಿತಾಯ ಮಾಡೋದೇ ತಾನು ಒಂದು ಖರ್ಚು ಮಾಡಬಹುದಾದ ವೈಯಕ್ತಿಕ ಆದಾಯವಾಗಿರ್ತೈತಿ. ಸೊ ಉಪಸಂಹಾರ ಏನಪ್ಪ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಹೇಳುವುದಾದರೆ ವೆಚ್ಚ ಮಾಡಬಹುದಾದ ವೈಯಕ್ತಿಕ ಆದಾಯವು ಮಾತ್ರ ಜನರು ಖರ್ಚು ಮಾಡುವುದು, ಆದರೆ ವೈಯಕ್ತಿಕ ಆದಾಯವನ್ನು ಖರ್ಚು ಮಾಡಲು ಬರುವುದಿಲ್ಲ, ಅದರಲ್ಲಿ ತೆರಿಗೆಯನ್ನು ತೆರೆಯಬೇಕಾಗುತ್ತದೆ. ಅಂದರೆ ತಾನೇನು ದುಡಿತಾನಲ್ಲ, ಒಬ್ಬ ವ್ಯಕ್ತಿ ಏನು ಕೆಲಸ ಮಾಡ್ತಾನಲ್ಲ ಆ ಕೆಲಸ ಮಾಡಿರೋದ್ರಿಂದ ಬಂದಿರುವಂಥ ಒಂದು ಹಣದಿಂದ ಏನು ಮಾಡ್ತಾನಪ್ಪ ಅಂದರೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗ್ತೈತಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ. ಸೊ ಆ ಒಂದು ಟ್ಯಾಕ್ಸ್ ತೆಗೆದು ಬಳಕೆ ಉಳಿದಿರುವಂಥ ಏನು ಹಣ ಇರ್ತೈತಲ್ಲ ಆ ಒಂದು ಹಣವನ್ನು ಮಾತ್ರ ತಾನು ಖರ್ಚು ಮಾಡಬೇಕಾಗಿರ್ತೈತಿ. ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ಯೂಟ್ಯೂಬ್ ಕ್ಲಾಸಸ್ನಲ್ಲಿ ನೀವು ಕೇಳಿದ್ರಿ. ಇದೇ ರೀತಿಯಾಗಿ ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.